ರಾಜ್ಯ ಬಿಜೆಪಿಯಲ್ಲಿ ಎದ್ದಿರುವಂಥ ಬಣ ಬಡಿದಾಟ ಹೈಕಮಾಂಡ್ ಹಂತಕ್ಕೆ ತಲುಪಿದೆ. ಯತ್ನಾಳ್ ವರ್ಸಸ್ ವಿಜಯೇಂದ್ರ ಫೈಟ್ ಇದೆಯಲ್ಲ, ಅದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿನ ಈ ಬಣ ಕಿತ್ತಾಟದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಈ ಕ್ಲೈಮ್ಯಾಕ್ಸ್ನಲ್ಲಿ ವಿಜಯೇಂದ್ರ ಕೈ ಬಲಪಡಿಸುತ್ತಾ ಹೈಕಮಾಂಡ್, ಅಥವಾ ಭಿನ್ನರ ಬಣದ ಶಕ್ತಿ ಮೇಲಾಗುತ್ತೆ? ವಿಜಯೇಂದ್ರ ವಿರುದ್ಧ ರೆಬಲ್ಸ್ ದೆಹಲಿಯಲ್ಲಿ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ವರಿಷ್ಠರ ಮುಂದೆ ವಿಜಯೇಂದ್ರ ವಿರುದ್ಧ ಆರೋಪಗಳ ಸುರಿಮಳೆ ಮಾಡಿದ್ದಾರೆ. ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವರನ್ನ ಭೇಟಿಯಾಗಿದ್ರು ಇವತ್ತು ಕುಮಾರ್ ಬಂಗಾರಪ್ಪ. ದೆಹಲಿಯ ನಿವಾಸದಲ್ಲಿ BL ಸಂತೋಷ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ದೆಹಲಿಗೆ ತಂಡವಾಗಿ ಹೋಗ್ತಾ ಇದ್ದಾರೆ ರೆಬಲ್ಸ್. ಇವತ್ತು ರಾತ್ರಿ ಯತ್ನಾಳ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಪಕ್ಷದಲ್ಲಿನ ಬಂಡಾಯ ಶಮನ ಮಾಡುತ್ತಾ ಹೈಕಮಾಂಡ್. ರಾಜ್ಯ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು ಅಂತ ಹೇಳಬಹುದು. ಈಗ ಅದು ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಬಹುದು. ಆರಂಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಆರಂಭವಾದಂಥ ಸಣ್ಣ ಕಿಡಿ ಈಗ ಬಿಜೆಪಿ ಮನೆಯನ್ನೇ ಸುಡುವ ಹಂತಕ್ಕೆ ಬಂದು ತಲುಪಿದೆ. ಬಿಜೆಪಿಯಲ್ಲಿ ಆರಂಭವಾದಂಥ ಸಣ್ಣ ಅಸಮಾಧಾನ ಬಹುದೊಡ್ಡ ಗುಂಪಿನ ಅಸಮಾಧಾನವಾಗಿ ಮಾರ್ಪಟ್ಟಿದೆ. ಹೀಗಾಗಿ ಈ ಅಸಮಾಧಾನ ಹೀಗೆ ಮುಂದುವರೆದರೆ ಪಕ್ಷಕ್ಕೆ ಡ್ಯಾಮೇಜ್ ಖಂಡಿತ. ಈಗಾಗಲೇ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ವಿಜಯೇಂದ್ರ ಒಪ್ಕೊಂಡಿದ್ದಾರೆ. ಎಷ್ಟು ಡ್ಯಾಮೇಜ್ ಆಗಬೇಕು ಅಷ್ಟು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಅಂತ ವಿಜಯೇಂದ್ರ ಒಪ್ಕೊಂಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಹೀಗೆ ಎತ್ತು ಏರಿಗೆ ಎಮ್ಮೆ ನೀರಿಗೆ ಅಂದರೆ ಏನು ಕಥೆ ಆಗುತ್ತೆ? ಸೊ ಅಂಥ ವಾತಾವರಣ ಬಿಜೆಪಿಯಲ್ಲಿ ಇದೆ. ಅನೇಕ ದಿನಗಳಿಂದಲೂ ಕೂಡ ಇಂಥದ್ದೇ ಅಸಮಾಧಾನ, ಭಿನ್ನಮತ, ಬಹಿರಂಗ ಹೇಳಿಕೆಗಳು, ಬಹಿರಂಗ ಅಸಮಾಧಾನಗಳು, ಜೊತೆಗೆ ಹೋರಾಟಕ್ಕೆ ವೇದಿಕೆಗಳು, ಇಷ್ಟನ್ನೆಲ್ಲ ನೋಡಿದಂಥ ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಮದ್ದು ಕಂಡುಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ. ಭಿನ್ನರ ಬಣಕ್ಕೆ, ಅವರ ಮಾತುಗಳಿಗೆ ಬೆಲೆ ಕೊಟ್ಟು ವಿಜಯೇಂದ್ರನ ಬದಲಾವಣೆ ಆಗುತ್ತಾ, ತಲೆದಂಡ ಮಾಡುತ್ತಾ, ಅಥವಾ ಡೋಂಟ್ ಕೇರ್ ಅಂತ ಹೇಳಿ ವಿಜಯೇಂದ್ರವನ್ನೇ ಮುಂದುವರಿಸುವಂಥ ತಾಕತ್ತನ್ನು ತೋರಿಸುತ್ತಾ ನೋಡಬೇಕಾಗಿದೆ.